ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಷಯ ಸೃಷ್ಟಿಯಲ್ಲಿನ ಸೊಟ್ಟುಗಳು ಅಂತ ಹೇಳಿ ಅಂತ ಒಂದ್ಸಲ ಯೋಚನೆ ಮಾಡಿದರೆ ಮಾನವ ಸಾಮಾನ್ಯ ಯೋಚನೆ ಮಾಡ್ತಾರೆ, ಈ ಸೃಷ್ಟಿ ಯಾಕೆ ಹೀಗಿದೆ ಅಂತ ಹೇಳಿ ಅಂತ. ಅಕಸ್ಮಾತ್ ನನಗೇನಾದರೂ ಈ ಸೃಷ್ಟಿಯನ್ನ ಮಾಡುವಂತಹ ಒಂದು ಶಕ್ತಿಯನ್ನ ಕೊಟ್ಟಿದ್ದಿದ್ರೆ ನಾನು ಹೇಗೆ ಮಾಡ್ತಿದ್ದೆ ಅಂತ. ಅನೇಕ ಸೊಟ್ಟುಗಳು ಅಂದ್ರೆ ವಿಚಿತ್ರಗಳು ಅಥವಾ ಏನೋ ನಮಗೆ ಇಷ್ಟವಾಗದೇ ಇರುವಂಥದ್ದು ಅದನ್ನೆಲ್ಲ ನೋಡ್ತೀವಿ ನಾವು. ಈ ಬೆಟ್ಟ ಗುಡ್ಡ ಯಾಕೆ ಬೇಕು, ಸಮತಟ್ಟಾಗಿದ್ದರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸುತ್ತೆ. ಹಿಮಾಲಯ ಯಾಕೆ ಬೇಕಿತ್ತು, ಈ ಗಿರಿ ಕಂದರಗಳು ಯಾಕೆ ಬೇಕು, ಮರುಭೂಮಿಯಿಂದ ಯಾರಿಗೆ ಏನು ಪ್ರಯೋಜನ, ಸಮುದ್ರದ ನೀರು ಯಾಕೆ ಉಪ್ಪು, ಸಮುದ್ರ ಯಾಕೆ ಅಷ್ಟೊಂದು ಆಳ, ಸಮುದ್ರದಲ್ಲಿ ಆ ತೆರೆಗಳು ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತಲ್ಲ ಯಾಕೆ, ಹುಲಿಗೆ ಯಾಕೆ ಪಟ್ಟೆ ಇದೆ, ಚಿರತೆಗೆ ಯಾಕೆ ಚುಕ್ಕೆ ಇದೆ, ಸೇಬು ಕಾಶ್ಮೀರದಲ್ಲೇ ಯಾಕೆ ಬೆಳೆಯುತ್ತೆ, ಮುತ್ತು ವಜ್ರ ಚಿನ್ನ ಇವೆಲ್ಲ ಭೂಮಿ ಒಳಗಡೆನೆ ಯಾಕೆ ಸಿಗುತ್ತೆ, ಜಿರಳೆ ತಿಗಣೆ ಸಿಂಬಳದ ಹುಳ ಯಾಕೆ ಬೇಕು, ಎಲ್ಲ ಏನೋ ಪ್ರಶ್ನೆಗಳು ಏನು ಒಂದಾದ್ಮೇಲೆ ಒಂದು ಬರ್ತಾ ಇರ್ತವೆ. ಅಂದ್ರೆ ಎಲ್ಲ ಸೃಷ್ಟಿನಲ್ಲಿ ಈ ತರದ್ದೆಲ್ಲ ಸೊಟ್ಟುಗಳು ಇವೆ ಅಂತ ಹೇಳಿ ಅಂತ. ಅದೆಲ್ಲ ಒಂಥರ ಸಮತಟ್ಟಾಗಿದ್ರೆ ಸಮವಾಗಿದ್ದಿದ್ರೆ ಈ ಸೊಳ್ಳೆ ಕೈಲಿ ಕಚ್ಚಿಸ್ಕೊಳ್ಳೋದು ತಿಗಣೆ ಕೈಲಿ ಕಚ್ಚಿಸ್ಕೊಳ್ಳೋದು ಅವೆಲ್ಲ ಇರ್ತಾನೆ ಇರಲಿಲ್ಲ. ಇನ್ನೂ ಚೆನ್ನಾಗಿರ್ತಿತ್ತು ಜೀವಗಳ ಹೊಂದಾಣಿಕೆ, ಅದೆಲ್ಲ ಅನ್ಸುತ್ತೆ. ಆದರೆ ಇದನ್ನೆಲ್ಲ ಸಮ ಮಾಡ್ತೀನಿ ಅಂತ ಏನಾದರೂ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ DVG ಅವರು ತುಂಬಾ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಏನೋ ಮಾಡ್ಬಿಡ್ತೀನಿ ಅಂತ ಹೋಯ್ತು ಅಂತಂದ್ರೆ ನಿಷ್ಠುರವನ್ನ ಕಟ್ಟಿಕೊಳ್ತೀನಿ ಅಂತ ಹೇಳಿ ಅಂತ ಉತ್ತರ ಹೇಳಿಬಿಟ್ಟಿದ್ದಾರೆ ಆಗ್ಲೇನೆ DVG ಅವರು. ಅಂದ್ರೆ ಮನುಷ್ಯರೊಂದಿಗೆ ಪ್ರಾಣಿಗಳೊಂದಿಗೆ ಪ್ರಕೃತಿಯೊಂದಿಗೆ ಈ ಒಂದು ಜಗತ್ತಿನೊಂದಿಗೆ ಹೊಂದಾಣಿಕೆ ಇರಬೇಕು, ಸಹಾನುಭೂತಿ ಇರಬೇಕು ಅನ್ನೋದಕ್ಕೋಸ್ಕರನೇ ಈ ವಿಚಿತ್ರಗಳು ಸೊಟ್ಟುಗಳು ಅಂತ DVG ಹೇಳ್ತಾರೆ. ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನೂರಿಹವು, ನೆಟ್ಟಗಿಪೆನ್ ಅವನ್ ಎಂದು ನರರ ಚಿರದೀಕ್ಷೆ, ಇಷ್ಟಗಳ ಅನ್ಯೋನ್ಯವರೇಕೆ ಬಗೆದಿರರು, ನಿಷ್ಠುರ ಪ್ರಿಯರವರು ಮಂಕುತಿಮ್ಮ ಅಂತ ಹೇಳಿ. ಜೀವನದ ಚಿರಧರ್ಮ ಅಂತ ಅನ್ನೋದಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಹಾಗೆ ಇರುತ್ತೆ ಅಂತ ಅನ್ಸುತ್ತೆ. ಈಗ ಕೇಳಿದಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಬರುತ್ತೆ. ಸೃಷ್ಟಿಯ ವಿಧಾನದಲ್ಲಿ ಸೊಟ್ಟುಗಳು ನೂರಿಹವು. ಒಂದ್ಸಲ ಅನ್ಸುತ್ತೆ ಅವಲೋಕನ ಮಾಡಿದರೆ ಸೃಷ್ಟಿ ಯಾಕೆ ಅಂತ ಹೇಳಿ ಅಂತ. ಈ ವಿಚಿತ್ರ ಅಥವಾ ಹೀಗಿರಬಾರ್ದಿತ್ತು ಈ ಸೃಷ್ಟಿ ಅಂತನ್ನೋ ಹಾಗೆ. ಕೆಲವು ಮರಗಳು ಅದೆಷ್ಟು ಎತ್ತರವಾಗಿ ಬೆಳೆಯುತ್ತೆ, ಕೆಲವು ಕುಬ್ಜವಾಗಿರುತ್ತೆ. ಕುಂಬಳಕಾಯಿ ಬೆಳ್ಳಿನಲ್ಲಿ ಇಷ್ಟು ದೊಡ್ಡ ಗಾತ್ರದ ಕುಂಬಳಕಾಯಿ, ದೊಡ್ಡ ಹತ್ತಿ ಮರದಲ್ಲಿ ಒಂದು ಪುಟಾಣಿ ಹಣ್ಣುಗಳು, ಈ ಥರದ್ದೆಲ್ಲ ವಿಚಿತ್ರ ಅಂತ ಅನ್ಸುತ್ತೆ. ಅದಕ್ಕೆ ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಅನ್ನೋದನ್ನ ಮಾನವ ಅನ್ಕೊಂಡಿರ್ತಾನೆ, ಒಂದು ಇಚ್ಛೆ ಇರುತ್ತೆ, ಅಭಿಪ್ಸೆ ಇರುತ್ತೆ. ಆದರೆ ತಾನು ಮಾಡಿದ್ದೆಲ್ಲದನ್ನು ಇನ್ನಿತರರು ಇಷ್ಟಪಡಬೇಕು ಅನ್ನುವಂತಹ ಒಂದು ಧೋರಣೆ ಕೂಡ ಇರುತ್ತೆ. ಹಾಗಾಗಿ ನಿಷ್ಠುರವನ್ನು ಕಟ್ಕೋತಾರೆ. ಏಕೆಂದ್ರೆ ಭಗವಂತ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾನೆ, ನಮಗೇನು ಮಾಡೋದಕ್ಕೆ ಉಳಿದಿಲ್ಲ. ಆದರೆ ನಾವೇ ಮಾಡ್ತೀವಿ ಅಂತ ಹೋದಾಗ, ಈಗ ಮನೆನೇ ಕಟ್ಟಿ, ಒಂದು ಸ್ವಂತ ಮನೆನೇ ಕಟ್ಟಿ ಅಂತ 100 ಜನನ ಗೃಹ ಪ್ರವೇಶಕ್ಕೆ ಕರಿತೀವಿ. ಇದು ಅಲ್ಲಿರ್ಬೇಕಾಗಿತ್ತು ಶೆಲ್ಫು, ಇದಿಲ್ಲಿ ಇರಬೇಕಾಗಿತ್ತು, ಬಾಗ್ಲಿ ಈ ಕಡೆ ಇರಬೇಕಾಗಿತ್ತು, ಅದಿದ್ರೆ ಚೆನ್ನಾಗಿರುತ್ತೆ. ಹೌದು, ನಮಗೂ ಅನ್ಸುತ್ತೆ ಹಾಗಂತ. ಆದ್ರೆ ಮಾಡೋಕ್ಕಾಗತ್ತಾ? ಹಾಗಾಗಿ ಪರಸ್ಪರ ಅನ್ಯೋನ್ಯತೆಯ ವಿಚಾರದಲ್ಲಿ ಗುಂಡಪ್ಪನವ್ರು ಹೇಳೋ ಹಾಗೆ, ಇಷ್ಟಗಳನ್ನು ಅನ್ಯೋನ್ಯವರೇಕೆ ಬಗೆದಿರೋರು. ಎರಡು ವ್ಯಕ್ತಿ ಸೇರಿದ್ರೆ, ಇಬ್ಬರು ಸೇರಿದ್ರೆ ಅದು ಎಷ್ಟು ಅಭಿಪ್ರಾಯ ಇರುತ್ತೆ ಅಂತ ಅನ್ನೋದು ಯೋಚನೆ ಮಾಡಿ. ನಾನು ಹೇಳೋದೇ ಸರಿ ಅಂತಂತೂ ಕೆಲವ್ರಿಗೆ ಅನ್ಸತ್ತೆ, ಇನ್ನೊಬ್ಬರ ಮೇಲೆ ತಮ್ಮ ಧೋರಣೆಯನ್ನು ಹೇರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದರಿಂದ ಇವನ್ನೆಲ್ಲ ಒಂದ್ಸಲ ಯೋಚನೆ ಮಾಡಿದರೆ ಸೃಷ್ಟಿ ಹೇಗಿದೆ ಅಂತ ನಿಜವಾಗ್ಲೂ ತುಂಬಾ ಕುತೂಹಲಕಾರಿಯಾಗಿರುತ್ತೆ. ಹಾಗೇನೆ ಇಷ್ಟನೂ ಕೂಡ ಆಗುತ್ತೆ. ಅದರ ಅರ್ಥ ತಿಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. DVG ಅವರ ಕಗ್ಗದಲ್ಲೇ ಸೃಷ್ಟಿಯಲ್ಲಿ ಜನವಾಕ್ಕು ಅಂತ ಹೇಳಿ ಅಂತ ಇದೆ. ಅಂದ್ರೆ ಜನರ ಮಾತುಗಳು ಹೇಗಿರುತ್ತೆ ಅಂತ ಆ ಶೀರ್ಷಿಕೆಯ ಅಡಿಯಲ್ಲಿ ನೋಡಿದರೆ ಈ ಸೊಟ್ಟುಗಳು ಅಂತನ್ನುವಂತಹ ವಿವರಣೆ ಸಿಗುತ್ತೆ ನಮಗೆ. ಸಾಮಾನ್ಯವಾಗಿ ರಸ್ತೆ ನೇರವಾಗಿರ್ಬೇಕು ಅಂತ ಹೇಳಿ ಅಂತ ಅನ್ಸುತ್ತೆ, ಅಂಕುಡೊಂಕುಗಳು ಇರಬಾರ್ದು, ಏರು ತಗ್ಗು ಇರಬಾರ್ದು ಅಂತ. ಅಕಸ್ಮಾತ್ ಯೋಚನೆ ಮಾಡಿ ನೇರವಾಗೇ ಇತ್ತು ಅಂತಂದ್ರೆ ಆಟೋ ಪೈಲಟ್ ಹಾಕಿದಂಗೆ ಸೀದಾ ಹೋಗ್ತಾರೆ, ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ನಾ ಸೊಟ್ಟುಗಳು ಅವೆಲ್ಲ ಇರಬೇಕು, ಏರಿಳಿತಗಳಿರ್ಬೇಕು, ಕೈಗೂ ಕಾಲ್ಗೂ ಎಲ್ಲ ಕೆಲಸ ಇರಬೇಕು ವಾಹನದಲ್ಲಿ ಹೋಗುವಾಗ ಅಂತ.
ಈ ಸೃಷ್ಟಿಯಲ್ಲಿ ಜನವಾಕು ಅಂತ ಅನ್ನೋದನ್ನ ವಿಚಾರ ಮಾಡ್ತು ಅಂತಂದ್ರೆ ಅಲ್ಲೂ ಡಿ ವಿ ಜಿನೂ ಪ್ರಶ್ನೆ ಕೇಳ್ಕೊಂಡಿದ್ದಾರೆ. ಕಣ್ಣು ಎರಡದೇಕೆ, ಎರಡು ಮುಂದೆ ಪಕ್ಕದೊಳೇಕೆ, ಬೆನ್ನೊಳೊಂದು ಎದೆಯೊಳೊಂದು ಇರಲು ಸುಕರವಲ್ಲ ಅಂತ ಹೇಳಿ ಅಂತ. ನಿಜವಾಗ್ಲೂ ಹೌದು ಅನ್ಸುತ್ತೆ. ಕಣ್ಣು ಎರಡು ಯಾಕಿದ್ಯಪ್ಪ, ಪಕ್ಕದಲ್ಲೇ ಇದೆಯಲ್ಲ. ಒಂದು ಮುಖದಲ್ಲಿ ಇನ್ನೊಂದು ಬೆನ್ನಲ್ಲಿದ್ರೆ ಹಿಂದ್ಗಡೆ ಯಾರು ಬರ್ತಿದ್ದಾರೆ ಅಂತಾನು ನೋಡ್ಬೋದಿತ್ತಲ್ಲ ಅಂತ ಹೇಳಿ ಅಂತ ಅನ್ಸುತ್ತೆ. ಆದ್ರೆ ಯೋಚನೆ ಮಾಡಿ, ಎರಡು ಕಣ್ಣು ಕೊಟ್ಟಿರೋದು, ಈಗ ಒಂದು ಕಣ್ಣನ್ನು ಇತ್ತು ಅಂತಂದ್ರೆ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಈ ಕೈಯನ್ನು ಹೀಗೆ ಬೆಟ್ಟಿಟ್ಕೊಂಡು ಹೀಗೆ ಎರಡು ಕಣ್ಣಲ್ಲಿ ಆಯ್ತು ನೇರವಾಗಿಡಬೇಕು. ಒಂದೇ ಕಣ್ಣಲ್ಲಿ ಆಯ್ತು ಅಂತಂದ್ರೆ ಅದ್ರ ಇಡಕ್ಕಾಗಲ್ಲ. ತುಂಬಾ ಸುಲಭವಾಗಿರುವಂಥದ್ದು. ಅಂದ್ರೆ ಎರಡು ಕಣ್ಣುಗಳಿಂದ ಒಂದು ನೋಟವನ್ನ ನೋಡಿದಾಗ ಎರಡೂ ಒಳಗಡೆ ಹೋಗಿ ಆ ರೆಟಿನಾ ಮೇಲೆ ಬಿದ್ದಾಗ ಒಂದು ಚಿತ್ರ ನಮಗೆ ಕಾಣುತ್ತೆ. ಮುಂದೊಂದು ಹಿಂದೊಂದು ಇದು ಬಿಟ್ಟಿದ್ರೆ ಎರಡು ಚಿತ್ರ ನನ್ನ ಮಿಕ್ಸ್ ಹೆಂಗ್ ಮಾಡೋದು? ಎರಡೆರಡು ಕಾಣ್ತಾ ಇರುತ್ತಲ್ಲ ಅಂತ ಹೇಳಿ ಇರ್ಲಿ, ಪ್ರಶ್ನೆಗೆ ಅಷ್ಟೇನೆ. ಹಾಗೇನೆ ಇನ್ನೊಂದು ಕಡೆ ಕೇಳ್ತಾರೆ 237ನೇ ಪದ್ಯದಲ್ಲಿ, ನೆಲ ಒಂದೇ, ಹೊಲ ಗದ್ದೆ ತೋಟ ಮರಳೆರೆ ಬೇರೆ, ಜಲ ಒಂದೇ, ಸಿಹಿಯಪ್ಪು ಜವುಗೂಟೆ ಬೇರೆ ಅಂತ. ಯಾಕಪ್ಪ, ಭೂಮಿ ಎಲ್ಲಾ ಕಡೆನೂ ಒಂದೇ ಇದೆಯಲ್ಲ. ಒಂದ್ ಕಡೆ ಕಪ್ಪು ಮಣ್ಣು, ಇನ್ನೊಂದ್ ಕಡೆ ಕೆಂಪು ಮಣ್ಣು, ಇನ್ನೊಂದ್ ತರ ಬೇರೆ ತರದ್ದು ಗದ್ದೆ ತೋಟ, ಮರಳೆರೆ, ಮರಳಂದ್ರೆ ಮರಳಿರುವಂತ ಮರುಭೂಮಿ, ಜಲ ಒಂದೇ, ನೀರು ಒಂದೇ ಅಲ್ವಾ. ಕೆಲವು ಕಡೆ ಸಿಹಿಯಾಗಿರುತ್ತೆ, ಕೆಲವು ಕಡೆ ಉಪ್ಪಪ್ಪಾಗಿರುತ್ತೆ. ಹೀಗೆಲ್ಲ ಯಾಕೆ ಅಂತ ಹೇಳಿ ಅಂತ ಅನ್ಸುತ್ತೆ. ನಮಗಿರೋದು ಒಂದೇ ಭೂಮಿ ಅಪ್ಪ, ಈ ಭೂಮಿನಲ್ಲಿ ಇಷ್ಟೊಂದು ತರಹ ಯಾಕೆ ಅಂತ ನಮಗನ್ಸುತ್ತೆ. ಆದರೆ ಕುತೂಹಲಕಾರಿಯಾಗಿ ಈ ಇರುವಂತಹ ವಿಷಯಗಳನ್ನ ಒಂದು ಸಲ ಅವಲೋಕನ ಮಾಡಿದರೆ ಎಲ್ಲವೂ ಬೇಕು, ಎಲ್ಲವೂ ಇದ್ರೆ ಚೆನ್ನ, ನಮ್ಮದು ಅರ್ಧ ದೃಷ್ಟಿಯ ವಿವರ ಅಂತ ಹೇಳಿ ಅಂತ ಡಿ ವಿ ಜಿ ಇನ್ನೊಂದು ಕಡೆ ಉತ್ತರ ಬರೀತಾರೆ ಅದಕ್ಕೆ 66ನೇ ಪದ್ಯದಲ್ಲಿ ಅಂತರ್ವೀಕ್ಷೆ ಅಂತ ಹೇಳಿ ಅಂತ. ಅವೆಲ್ಲ ನಾವು ನೋಡೋದೆಲ್ಲ ಸತ್ಯ ಅಲ್ಲ ಅಂತ ಹೇಳಿ ಅಂತ ಒಂದ್ಸಲ ಅಂತರ್ವೀಕ್ಷಣೆ ಅಥವಾ ಪರಾಮರ್ಶೆ ಮಾಡಬೇಕು ಅಂತ ಡಿ ವಿ ಜಿ ಅದಕ್ಕೂ ಒಂದು ಕಗ್ಗ ಬರ್ದಿದ್ದಾರೆ. ವ್ಯರ್ಥವೆಂದೆನಿಪುದಲ್ಲ ಸೃಷ್ಟಿಯಲ್ಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ, ಕರ್ತನು ಆಲೋಚಿಸದ ದುಂದಿನವದೆಂಬ ನುಡಿ, ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ ಅಂತಾರೆ. ವ್ಯರ್ಥ ಅಂತ ಅನ್ಸುತ್ತೆ ನಮಗೆ. ಸೃಷ್ಟಿಯಲ್ಲಿ ಬಹುಭಾಗ, ಈಗಾಗಲೇ ಕೆಲವು ಪ್ರಶ್ನೆಗಳನ್ನೆಲ್ಲ ಕೇಳಿದೆ. ಗುಡ್ಡ ಬೆಟ್ಟ ಹಳ್ಳ ದಿಣ್ಣಿ ಯಾಕೆ ಬೇಕು, ಸಮತಟ್ಟಾಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅಂತ. ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ, ಎಷ್ಟು ರಚನೆ. ಆಗ್ಲೇ ಕೇಳಿದ್ನಲ್ಲ, ತಿಗಣೆ ಜಿರಳೆ ಇವೆಲ್ಲ ಯಾಕೆ ಬೇಕು ಅಂತ ಹೇಳಿ ಅಂತ. ಜಿರಳೆ ಕೊಳೆನ ತಿನ್ನುತ್ತೆ, ಅದು ಬೇಕು. ಕರ್ತನು ಆಲೋಚಿಸದ ದುಂದಿನವೆಂಬ ನುಡಿ, ಏನೋ ಅವನಿಗೆ ಪವರ್ ಕೊಟ್ಬಿಟ್ಟಿದಾರಪ್ಪ, ಶಕ್ತಿ, ಸರ್ವಶಕ್ತ ಅಂತ ಕೊಟ್ಬಿಟ್ಟಿದ್ದಾರೆ, ಏನೇನೋ ರಚನೆ ಮಾಡಿ ಹಾಕ್ಬಿಟ್ಟಿದ್ದಾನೆ. ಬೇಕಾದಷ್ಟೆಲ್ಲ ಬೇಕೇ ಆಗಿಲ್ಲ. ಪಾರ್ಥೇನಿಯಂ ಗಿಡ ಯಾಕೆ ಬೇಕು ಅಂತ ಹೇಳಿ ಅಂತ ಅನ್ಸುತ್ತೆ. ಇವೆಲ್ಲ ಅರ್ಧ ದೃಷ್ಟಿಯ ವಿವರ. ಅಂದ್ರೆ ನಾವು ತಿಳ್ಕೊಂಡಿಲ್ಲ ಸರಿಯಾಗಿ, ಏನೋ ಒಂದು ಸ್ವಲ್ಪ ನೋಡಿ ಮೇಲ್ನೋಟಕ್ಕೆ. ಸಾಮಾನ್ಯವಾಗಿ ಹಾಗೇನೆ, ಸತ್ಯ ಯಾವತ್ತೂ ಒಂದು ಪರದೆ ಹಿಂದಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದು ಪರದೆನ ಸರಿಸಿ ನೋಡ್ಬೇಕು, ಅವಾಗ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಅಂತ. ಹಾಗೇನೆ ಸೃಷ್ಟಿಯನ್ನ ನೋಡಿದಾಗ ಡಿ ವಿ ಜಿ ಇನ್ನೊಂದು ಕಡೆ ಕೇಳ್ತಾರೆ, ಒಗಟೆ ಏನಿ ಸೃಷ್ಟಿ, ಬಾಳಿನ ಅರ್ಥವದೇನು, ಬಗೆದು ಬಿಡಿಸುವವರಾರು ಸೋಜಿಗವನಿದನು. ಏನು ಒಗಟಪ್ಪ ಇದು ಸೃಷ್ಟಿ? ಗಂಧದ ಮರ ಇರುತ್ತೆ, ಗಂಧದ ಸಸಿಗೆ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಒಂದು ಮರ ಇರುತ್ತಲ್ಲ, ಆ ಮರದ ಜೊತೆಗೆ ಭೂಮಿ ಒಳಗಡೆಯಿಂದ ಬೇರೆ ಕನೆಕ್ಷನ್ ಇರುತ್ತೆ. ನೀವು ಅದು ಕಿತ್ತು ಇನ್ನೊಂದು ಕಡೆ ನನಗೆ ಬೇಕಾದ ಕಡೆ ನೆಡ್ತೀನಿ ಅಂದ್ರೆ ಅದು ಹುಟ್ಟಲ್ಲ, ಸತ್ತೋಗುತ್ತೆ. ಇವೆಲ್ಲ ವಿಚಿತ್ರಗಳು ಬೇಕಾದಷ್ಟು ಥರದ್ದಿದೆ. ಕೆಲವೊಂದು ಬೀಜ ಪ್ರಸಾರ ಆಗಬೇಕು ಗಿಡದ್ದು ಅಂತಂದ್ರೆ ಈ ಹಕ್ಕಿಗಳು ತಿಂದು ಅದ್ರ ಹೊಟ್ಟೆ ಒಳಗೆ ಹೋಗಿ ಅದು ಇನ್ಕ್ಯುಬೇಷನ್ ಆಗಿ ಆಮೇಲೆ ಹಿಕ್ಕೆ ಹಾಕಿದಾಗ ಅದು ಬೆಳೆಯುತ್ತೆ. ಇಲ್ಲದೆ ಇದ್ರದ್ದು ಖಂಡಿತವಾಗ್ಲೂ ಹುಟ್ಟಲ್ಲ. ಇಂಥದ್ದೆಲ್ಲ ಬೇಕಾದಷ್ಟಿದೆ. ಸಾಲೋಮನ್ ಮೀನು ಸಮುದ್ರದಲ್ಲಿರುತ್ತೆ, ಮರಿ ಮಾಡಬೇಕು ಅಂದ್ರೆ ಸಿಹಿ ನೀರಿಗೆ ಬರುತ್ತೆ, ಬಂದು ಅಲ್ಲೇ ಮರಿ ಮಾಡಿ ಆಮೇಲೆ ಮತ್ತೆ ಹೋಗುತ್ತೆ, ಅಲ್ಲಿ ಸತ್ತು ಹೋಗುತ್ತದೆ ಅವಾಗ ಮರಿ ಮಾಡುವಾಗ. ಯಾಕೆ ಹಿಂಗೆಲ್ಲ ವಿಚಿತ್ರ ಅಂತ ಹೇಳಿ ಅಂತ ಅನ್ಸುತ್ತದೆ. ಆದ್ರೆ ಈ ಒಗಟನ್ನ ಬಿಡಿಸ್ಕೊಂಡು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೋಬೇಕು. ಆವಾಗ ಸಿಗುವಂತಹ ಆನಂದ ಇದೆಯಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಸಂತೋಷ ಆಗುತ್ತೆ. ಆಹಾ, ನಾನು ಇದನ್ನ ಬಿಡಿಸ್ಬಿಟ್ಟೆ ಈ ಒಗಟನ್ನ ಅಂತ ಹೇಳಿದ್ದೆ. ಅದಕ್ಕೆ ಒಗಟೆ ಏನಿ ಸೃಷ್ಟಿ, ಬಾಳಿನ ಅರ್ಥವದೇನು, ಬಗೆದು ಬಿಡಿಸುವವರಾರು ಸೋಜಿಗವನಿದನು ಅಂತ ಕೇಳಿದರು. ವ್ಯರ್ಥವೆಂದೆನಿಪುದಲ್ಲ ಸೃಷ್ಟಿಯಲ್ಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ ಅಂತ. ಗೆದ್ರಳು ಹುಳು ಯಾಕೆ ಬೇಕು, ಪಾಪಾಸ್ ಕಳ್ಳಿ ಗಿಡ, ಕಳೆ ಗಿಡ, ರಾಕ್ಷಸ ಪಟ್ಟೆ ಯಾಕೆ ಬೇಕು ಅಂತ ಅನ್ಸುತ್ತೆ. ಆದರೆ ರಾಕ್ಷಸ ಪಟ್ಟೆಯನ್ನು ಉಪಯೋಗಿಸ್ಕೊಂಡು ಇವಾಗ ನಾರನ್ನ ತೆಗಿತಾ ಇದ್ದಾರೆ. ಕರ್ತನು ಆಲೋಚಿಸದ ದುಂದಿನವೆಂಬ ನುಡಿ,
ಸೃಷ್ಟಿಕರ್ತ ಸರಿಯಾಗಿ ಆಲೋಚನೆನೇ ಮಾಡಿಲ್ಲ, ಆತರಾತ್ರವಾಗಿ ಏನೋ ಸಿಕ್ತಲ್ಲ ಅಂತ ಮಾಡ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಇದನ್ನೆಲ್ಲ ಸರಿಯಾಗಿ ಬಿಡಿಸ್ಕೊಂಡ್ರೆ ಅರ್ಧ ದೃಷ್ಟಿಯ ವಿವರ ಅಂತ ಹೇಳಿ ಅಂತ ಅನ್ಸುತ್ತೆ. ಪ್ರತಿಯೊಂದ್ರ ಒಳಗೂ ಹೊಕ್ಕು ನೋಡ್ಬೇಕು, ಇಲ್ದೇ ಕುತೂಹಲನೇ ಇಲ್ದ್ರೆ ಎಲ್ಲ ಮೇಲ್ನೋಟಕ್ಕೆ ಕಂಡ್ಬಿಟ್ರೆ ಏನ್ ಕುತೂಹಲ ಇರುತ್ತೆ? ಒಳಗೆ ಬಿಡಿಸ ಅದು ಅಷ್ಟೇ. ಈಗ ನನಗೆ ಗೊತ್ತಾಯ್ತಪ್ಪ, ನನ್ನ ಮಗಂಗೆ ಮೊಮ್ಮಗಂಗೆ ಮತ್ತದು ಕುತೂಹಲ, ಆ ಥರನೇ ಹಾಗೇ ಇರುತ್ತೆ ಅಂತ ಹೇಳಿ ಅಂತ. ಆದರೆ ಈ ಒಂದು ಸೃಷ್ಟಿಯ ರಹಸ್ಯವನ್ನ ಬಿಡಿಸ್ಕೋಬೇಕಾದ್ರೆ ಭಗವಂತ ಯಾವ ಥರ ಇಟ್ಟಿದ್ದಾನೆ ಅಂದರೆ, ಯಾರಿಗೆ ಕುತೂಹಲ ಇರುತ್ತೋ, ಪ್ರಾಮಾಣಿಕತೆ ಇರುತ್ತೋ, ಬಿಡಿಸಿ ನೋಡಬೇಕು ಅಂತ ಅನ್ಸುತ್ತೋ ಅವನಿಗೆ ಸಹಾಯ ಮಾಡ್ತಾನೆ. ಹೇಗೆ? ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಲು, ಹಸ್ತವದು ದೈವ ಕೆಲವು ಮಂಕುತಿಮ್ಮ ಅಂತ. ಅಂದರೆ ಭಗವಂತ ಈ ಸೃಷ್ಟಿನೆಲ್ಲ ಮಾಡಾದ್ಮೇಲೆ ಮಾನವರು, ಕ್ರಿಮಿಕೀಟ, ಪ್ರಾಣಿಗಳೆಲ್ಲ ಹುಟ್ಟಿದವು. ಎಲ್ಲರಿಗೂ ಬೇಕಾದಂತಹ ಅನುಕೂಲತೆಗಳನ್ನು ಒದಗಿಸಿದಾನೆ. ಎಲ್ಲವೂ ರೆಡಿಮೇಡ್. ನಿಮಗೆ ಮಿಕ್ಸಿ, ಫ್ರಿಜ್ಜು ಎಲ್ಲ ರೆಡಿಮೇಡ್ ಸಿಗಲ್ಲ, ಆದರೆ ಬೇಕಾದಂತಹ ಪದಾರ್ಥಗಳೆಲ್ಲವೂ ಸಿಗುತ್ತಲ್ಲ, ಅದನ್ನು ತಯಾರಿಸ್ಕೊಂಡಿದ್ದಾನಲ್ಲ ಅವನು. ಅದನ್ನು ವ್ಯಕ್ತಿ ಪ್ರಭಾವ, ಯಾರೋ ಒಬ್ಬ ಚೆನ್ನಾಗಿರ್ತಾನಪ್ಪ, ಯೋಚನೆ ಮಾಡ್ತಾನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ, ಅವನನ್ನ ಭಗವಂತ ತಾನು ತನ್ನ ಹಸ್ತದಂತೆ ಉಪಯೋಗಿಸ್ಕೋತಾನೆ. ಹಾಗಾಗಿನೇ ಇವೆಲ್ಲ ಆವಿಷ್ಕಾರಗಳೆಲ್ಲ ಆಗಿದೆಯಲ್ಲ, ಅವೆಲ್ಲ ಅಷ್ಟೇ. ಈಗ ಮೊಬೈಲ್ ಬಂದಿದೆ, ಈಗ 25-30 ವರ್ಷದ ಹಿಂದೆ ಇರಲಿಲ್ಲ, ಈಗ ಬಂದಿದೆ ಅಂತ. ಹಾಗಾಗಿ ನಮ್ಮ ಎದುರಿಗಿರುವಂಥದ್ದು ಎಲ್ಲವುದೂ ನಮಗೂ ಗೊತ್ತಿಲ್ಲ. ಅದಕ್ಕೂ ಕಣ್ಣೆದುರಿಗೆ ಗೋಚರಿಸುವಂಥದ್ದು ಕೇವಲ ಸ್ವಲ್ಪ ವಿಷಯಗಳಷ್ಟೇ. ಇನ್ನೂ ಎಷ್ಟೋ ನಿಗೂಢಗಳು, ರಹಸ್ಯಗಳು ಎಲ್ಲ ಬೇಕಾದಷ್ಟಿದೆ ಈ ಬ್ರಹ್ಮಾಂಡದಲ್ಲಿ. ಇದೊಂದು ನಮ್ಮ ಭೂಮಿ ಒಂದರಲ್ಲೇ ಅಷ್ಟೊಂದಿದೆ, ಇನ್ನೂ ನಮಗೆ ಗೊತ್ತಾಗಿಲ್ಲ. ಹಾಗಾಗಿ ಡಿ ವಿ ಜಿಯವರು ಮತ್ತೆ ಅದಕ್ಕೆ ಉತ್ತರ ಹೇಳ್ತಾರೆ. ಅಂದರೆ ಈ ಥರ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಂಡು ಹೋದರೆ ಸೃಷ್ಟಿ ಹೇಗಾಗಿದೆ ಅಂತ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಸೃಷ್ಟು ಸಂಕಲ್ಪ ಲಿಪಿಯೆಲ್ಲ ನಮ್ಮೆದುರಿಗಿಲ್ಲ, ದೃಷ್ಟಿ ಗೋಚರವಾದಳೊಂದು ಗೆರೆ ಮಾತ್ರ. ಸೊಲ್ಲಿಸುವರಾರು ಸೃಷ್ಟಿ ಪೇಟೆಯ ಒಳಗುಟ್ಟು, ಎಲ್ಲ ಬಾಳೋ ರಹಸ್ಯ ಮಂಕುತಿಮ್ಮ ಅಂತಾರೆ. ಈ ಸೃಷ್ಟು ಸಂಕಲ್ಪ ಲಿಪಿ ಅಂದರೆ ಈ ಸಂಕಲ್ಪ ಮಾಡಿ ಭಗವಂತ ಈ ಸೃಷ್ಟಿಯನ್ನು ಮಾಡಿದಾನಲ್ಲ, ಅದು ಎಲ್ಲ ಅದರನ್ನೆಲ್ಲ ಏನು ಡಾಕ್ಯುಮೆಂಟ್ ಮಾಡಿಟ್ಟಿಲ್ಲ ಭಗವಂತ. ನಾವೊಂದು ಪ್ರಾಜೆಕ್ಟ್ ವರ್ಕ್ ಅಂತ ಏನಾದ್ರು ಮಾಡಿ ಇಟ್ಬಿಡ್ತು ಅಂತಂದರೆ ಎಲ್ಲ ವಿವರ ಕೊಟ್ಟಿರ್ತೀವಿ ಮೊದಲಿಂದ ಕೊನೆವರೆಗೂ. ಅಕಸ್ಮಾತ್ ಅದನ್ನು ನೋಡಿದರೆ ಇನ್ನೊಬ್ಬ ಯಾರಾದರೂ ಅದನ್ನು ಮಾಡಬಹುದು. ಏನೇ ಒಂದು ಎಕ್ವಿಪ್ಮೆಂಟ್ ಆಗಲಿ, ಇದಕ್ಕೆ ಒಂದು ಡ್ರಾಯಿಂಗ್ ಅಂತ ಇರುತ್ತೆ, ಬ್ಲೂ ಪ್ರಿಂಟ್ ಅಂತ ಇರುತ್ತೆ. ಆ ಥರದ್ದೆಲ್ಲ ಏನೂ ಇಲ್ಲ, ಅದನ್ನು ನಾವೇ ಕಂಡ್ಕೋಬೇಕು. ದೃಷ್ಟಿ ಗೋಚರವಾದರೊಳೊಂದು ಗೆರೆ ಮಾತ್ರ. ಏನು ಕಾಣಿಸ್ತಿರೋದು ಒಂದು ಗೆರೆ ಮಾತ್ರ ಕಾಣಿಸ್ತದೆ, ಒಂದು ಸಣ್ಣ ಗೆರೆ ಅಷ್ಟೇನೆ. ಸೊಲ್ಲಿಸುವರಾರು ಸೃಷ್ಟಿ ಪೇಟೆಯ ಒಳಗುಟ್ಟು. ಈ ಸೃಷ್ಟಿನ ಹೇಗೆ ಮಾಡಿದ ಭಗವಂತ? ನಾಸದೀಯ ಸೂಕ್ತ ಅಂತ ಋಗ್ವೇದದಲ್ಲಿ ಇದೆ, ಅದು ಒಂದು ಸ್ವಲ್ಪ ವಿಷಯವನ್ನು ಹೇಳುತ್ತೆ. ನಮ್ಮ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಅಂತ ಒಂದು ಕಂಡು ಹಿಡಿದಿದ್ದಾರೆ. ಅದರಲ್ಲಿ ಪ್ರಕಾರ ಅದು ಆಯಿತು ಸೃಷ್ಟಿ ಅಂತ ಹೇಳಿ ಅಂತ. ಆದರೂ ಸಂಪೂರ್ಣವಾಗಿ ಒಪ್ಕೊಳ್ಳೋಕ್ಕಾಗಿಲ್ಲ. ಸೃಷ್ಟಿ ಪೇಟೆಯ ಒಳಗುಟ್ಟು, ಇದೊಂಥರ ಪೆಟ್ಟಿಗೆ ಇದ್ದ ಹಾಗೆ, ಅದರ ಒಳಗುಟ್ಟು ಇನ್ನೂ ಬೇಕಷ್ಟೇ, ತೆಗೆದು ನೋಡಬೇಕು, ತೆಗಿಯೋಕ್ಕೂ ಆಗಲ್ಲ. ಎಲ್ಲ ಬಾಳೋ ರಹಸ್ಯ ಅಂತ ಹೇಳಿ ಅಂತ. ಅಂದರೆ ಈ ಬ್ರಹ್ಮಾಂಡದ ವಿಸ್ತಾರ ಎಷ್ಟಿದೆಯೋ ಅಂತನ್ಬಿಟ್ಟು ಅಂತ ಗೊತ್ತಿಲ್ಲ. ನಾಸಾದವರು ವಾಯೇಜರ್ 1, ವಾಯೇಜರ್ 2 ಅಂತ ಅಂದ್ಬಿಟ್ಟು ಅಂತ ಹಾರಿಬಿಟ್ಟಿದ್ದಾರೆ. 1977ರಲ್ಲಿ ಬಿಟ್ಟಿರೋದು, ಹೆಚ್ಚು ಕಮ್ಮಿ 50 ವರ್ಷ ಆಗ್ತಾ ಬಂತು. ಇನ್ನೂ ಹೋಗ್ತಾನೇ ಇದೆ, ಅದು ಹೋಗ್ತಾನೇ ಇದೆ, ಮಾಹಿತಿ ಕಳಿಸ್ತಾನೆ ಇದೆ. ಆದ್ರೂ ಕೂಡ ಅಲ್ಲೆಲ್ಲ ಏನಿದೆ ಅಂತ ಅನ್ನೋದನ್ನ ಕಂಡ್ಕೊಳಕ್ಕಾಗಿಲ್ಲ. ಅದರಿಂದನೇ ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ ಅಂತ ಹೇಳ್ತಾರೆ. ಒಂದು ಕಥೆಯನ್ನು ಕೇಳ್ಬಿಡೋಣಂತೆ, ಹೇಗಿರುತ್ತೆ ನಮ್ದು ಅರ್ಧ ದೃಷ್ಟಿ. ಅಂದರೆ ಸಂಪೂರ್ಣವಾಗಿ ನೋಡೋಕ್ಕಾಗಲ್ಲ ಅಂತ ಹೇಳಿ ಅಂತ. ಭಗವಂತ ವಿಶ್ವರೂಪ ದರ್ಶನ ಅಂತ ಕೊಟ್ಟ ಅಂತ ಹೇಳಿ ಅಂತ ಹೇಳ್ತಾರೆ. ಅಂತಹ ವಿಶ್ವರೂಪ ಅಂದರೆ ಎಲ್ಲ ಕಡೆಯಿಂದನೂ ನೋಡೋದಕ್ಕೆ ಆಗಲ್ಲ ನಮ್ಮ ಈ ಅಂಗಾಂಗಗಳಿಂದ, ಕಣ್ಣುಗಳಿಂದ ಅಂತ ಹೇಳಿ ಅಂತ, ಅಥವಾ ಕಿವಿಗಳಿಂದ, ನಮ್ಮ ಈ ಇಂದ್ರಿಯಗಳನ್ನು ಕೊಟ್ಟಿದ್ದಾನಲ್ಲ ಭಗವಂತ ಅಂತ ಹೇಳಿ ಅಂತ. ಅಂತಿ ಸಂತಂ ಜಹಾತ್ಯಂತಿ ಸಂತಂ ನ ಪಶ್ಯತಿ ವಿಷ್ಣೋಹ ಕರ್ಮಾಣಿ ಪಶ್ಯತ ನಮಮಾರನ ಜೀರ್ಯತಿ ಅಂತ ಒಂದು ವೇದ ಮಂತ್ರ. ಅಂದರೆ ಭಗವಂತನ ಜೊತೆನೇ ನಾವು ಇರಬೇಕು, ಅವನನ್ನು ಬಿಟ್ಟು ಇರೋಕ್ಕಾಗಲ್ಲ. ಅವನು ಕೊಟ್ಟಿರುವಂಥ ಈ ಇಂದ್ರಿಯಗಳಿಂದ ಭಗವಂತನನ್ನು ನೋಡೋದಕ್ಕಾಗಲ್ಲ ಅಂತ ಹೇಳಿ ಅಂತ ಒಂದು ವೇದ ಮಂತ್ರ. ಒಂದು ಕತೆ ಹೀಗಿದೆ. ಒಂದು ಸಲ ಮಹಾಭಾರತದ್ದು ಸಮಾರಂಭ, ಒಂದು ಅತಿರಥ ಮಹಾರಥರು ಎಲ್ಲರೂ ಕೂತಿದ್ರು, ಆಸ್ಥಾನದಲ್ಲಿ ಎಲ್ಲರೂ ಕೂತಿದ್ರು. ಭೀಷ್ಮನು ಕೃಷ್ಣನ ಪಕ್ಕದಲ್ಲಿ ಕೂತಿದ್ದ. ಪರಸ್ಪರ ಮಾತುಕತೆ ಮಾಡ್ತಿದ್ದಾಗ ಭೀಷ್ಮ ಕೇಳ್ತಾನೆ ಕೃಷ್ಣನ್ನ, ಅರ್ಜುನನಿಗೂ ದುರ್ಯೋಧನನಿಗೂ ಇರುವ ವ್ಯತ್ಯಾಸ ಏನು ಅಂತ ಹೇಳಿ ಅಂತ. ಕೃಷ್ಣ
ಹಾಗಾದ್ರೆ ಪರೀಕ್ಷೆನೆ ಮಾಡ್ಬಿಡೋಣವಾ ಅಂತನ್ಬಿಟ್ಟು ಅಂತ ಕೇಳ್ತಾನೆ. ಆಯ್ತು ಪರೀಕ್ಷೆ ಮಾಡೋಣ ಅಂತ ಹೇಳಿ ಅಂತ ಇಬ್ರನ್ನೂ ಕರೀತಾರೆ, ದುರ್ಯೋಧನನು ಅರ್ಜುನನು. ಈ ಮಹಾಸಭೆಯಲ್ಲಿ ಉಪಸ್ಥಿತರಿದಾರಲ್ಲ ಬೇಕಾದಷ್ಟು ಜನ, ಅತ್ಯಂತ ಶ್ರೇಷ್ಠರಾದ ವ್ಯಕ್ತಿಯನ್ನು ಗುರುತಿಸ್ಬೇಕು ನೀವಿಬ್ರು ಬೇರೆ ಬೇರೆಯಾಗಿ ಅಂತ ಹೇಳಿ ಅಂತ. ಮೊದಲು ಅರ್ಜುನಂಗೆ ನೀನು ಗುರುತಿಸಪ್ಪ ಅಂತ ಹೇಳ್ತಾರೆ. ಇಡೀ ಸಭೆ ಸುತ್ತ ಒಂದ್ ಸುತ್ತ ಹೋಗಿ ನೋಡೋದು ಬರ್ತಾನೆ, ಯಾರ್ಯಾರಿದ್ದಾರೆ ಏನೇನು ಅಂತ ಅಂದ್ಬಿಟ್ಟು ಒಂದು ಎಲ್ಲರನ್ನು ನೋಡ್ಕೊಂಡು ಬರ್ತಾನೆ. ನೋಡ್ಕೊಂಡು ಬಂದಾದ್ಮೇಲಿಂದ ವರದಿಯನ್ನು ಕೊಡ್ತಾನೆ. ಇಲ್ಲಿರೋರು ಎಲ್ಲರೂ ಒಳ್ಳೆಯವರೇನೆ, ದುರ್ಯೋಧನನ್ನೂ ಸೇರಿಸಿ. ಆದರೆ ಇಷ್ಟರಲ್ಲಿ ಶ್ರೇಷ್ಠ ವ್ಯಕ್ತಿ ಅಂತ ಅನ್ನೋದು ಗುರುತಿಸೋದು ಬಹಳ ಕಷ್ಟ ಆಗುತ್ತೆ ಅಂತಂದ. ದುರ್ಯೋಧನನ್ನು ಕರೆದ್ಬಿಟ್ಟು ನೀನು ಅವನಿಗೂ ಅದೇ ಪ್ರಶ್ನೆ, ಮಹಾಸಭೆಯಲ್ಲಿ ಉಪಸ್ಥಿತರಿರುವ ಅತ್ಯಂತ ಶ್ರೇಷ್ಠ ವ್ಯಕ್ತಿಯನ್ನು ಗುರುತಿಸು ಅಂತ ಅದೇ ಪ್ರಶ್ನೆ. ಅವನು ಹೋಗ್ತಾನೆ, ಎಲ್ಲರನ್ನೂ ನೋಡ್ತಾನೆ. ಇಲ್ಲಿರೋ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಲೋಪದೋಷ ಇದ್ದೇ ಇದೆ, ಯಾರು ಅತಿ ಉತ್ತಮರಲ್ಲ ಅಂತ ಹೇಳಿ. ಅಲ್ಲಿಗೆ ಏನನ್ಸುತ್ತೆ, ಒಂದೇ ಸಭೆ, ಅದೇ ಜನಗಳು, ಈ ಇಬ್ಬರು ವ್ಯಕ್ತಿಗಳು ಬೇರೆ, ಅವರವರ ದೃಷ್ಟಿಕೋನ, ದೃಷ್ಟಿಯಂತೆ ಸೃಷ್ಟಿ ಅಂತ. ಅರ್ಜುನನದು ಗುಣಾತ್ಮಕ ದೃಷ್ಟಿ, ದುರ್ಯೋಧನದು ಋಣಾತ್ಮಕ ದೃಷ್ಟಿ ಅಂತ ಗೊತ್ತಾಗುತ್ತೆ. ಕೃಷ್ಣ ಸಮಾರೋಪ ಮಾಡ್ದ, ಸಕಾರಾತ್ಮಕ ದೃಷ್ಟಿಕೋನವನ್ನ ಬೆಳೆಸ್ಕೊಂಡ್ರೆ ಸಮಸ್ಯೆಗಳು ತಾನೇ ತಾನಾಗಿ ಪರಿಹಾರ ಆಗತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂತ. ಅಂದ್ರೆ ಸೃಷ್ಟಿಯಲ್ಲಿ ಸೊಟ್ಟುಗಳು ನೂರಿಹವು, ಹಾಗಂತ ಇದ್ಯಾಕೆ ಇರಬೇಕು ಅಂತ ಯೋಚನೆ ಮಾಡಲ್ಲ, ಆದ್ರಿಂದ ಸರಿಯಾಗಿ ಯೋಚನೆ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಮಾನವನ ಒಂದು ಯೋಚನೆ ಹೇಗಿರುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡೋಣ. ಒಬ್ಬ ದೈವ ಭಕ್ತ ಇದ್ದ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ದೇವರಿಗೆ ಕೈ ಮುಗಿದು ವಾಪಸ್ ಹೋಗುವಾಗ ಹೊರಗಡೆ ಇದ್ದ ಭಿಕ್ಷುಕನಿಗೆ 10 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ದ. ಕಾಲಕ್ರಮೇಣ ಅದೇ ವ್ಯಕ್ತಿ ಅದೇ ಭಿಕ್ಷುಕನಿಗೆ ದೇವರ ದರ್ಶನ ಆದ್ಮೇಲೆ 5 ರೂಪಾಯಿ ಕೊಡೋಕೆ ಶುರು ಮಾಡ್ದ. ಇನ್ನೊಂದು ಸ್ವಲ್ಪ ಸಮಯ ಹೋಯ್ತು, 2 ರೂಪಾಯಿ ಕೊಡೋಕೆ ಶುರು ಮಾಡ್ದ. ಇನ್ನೊಂದು ಸ್ವಲ್ಪ ವರ್ಷಗಳ ಕಳೀತು, 1 ರೂಪಾಯಿ ಕೊಡೋಕೆ ಪ್ರಾರಂಭ ಮಾಡ್ದ. ಈ ದೈವ ಭಕ್ತನ ನಡವಳಿಕೆಯನ್ನು ಗಮನಿಸ್ತಾ ಇದ್ದಂತ ಆ ಭಿಕ್ಷುಕ ಒಂದು ದಿವಸ ಕೇಳೇ ಬಿಟ್ಟ, ಸ್ವಾಮಿ ನೀವು ಹಿಂದೆ 10 ರೂಪಾಯಿ ಕೊಡ್ತಾ ಇದ್ರಿ, ಆಮೇಲೆ 5ಕ್ಕೆ ಇಳಿಸಿದ್ರಿ, ಆಮೇಲೆ 2 ರೂಪಾಯಿ ಕೊಡಕ್ಕೆ ಶುರು ಮಾಡಿದ್ರಿ, ಈಗ 1 ರೂಪಾಯಿ ಕೊಡ್ತಾ ಇದ್ದೀರಲ್ಲ, ನನ್ನ ಭಿಕ್ಷೆಯಲ್ಲಿ ಕಮ್ಮಿ ಮಾಡಿಬಿಟ್ರಲ್ಲ, ಈ ಹಣದುಬ್ಬರಾಯಿ ಇದನ್ನೆಲ್ಲ ನೋಡ್ತು ಅಂತಂದ್ರೆ ನೀವು ಕೊಡ್ತಾ ಇದ್ದಿದ್ದಕ್ಕೆ DA ಸೇರಿಸಿ ಇನ್ನೂ ಜಾಸ್ತಿ ಕೊಡ್ಬೇಕಾಗಿತ್ತಲ್ಲ, ಅದು ಬಿಟ್ಟು ಕಮ್ಮಿ ಮಾಡ್ಬಿಟ್ರಲ್ಲ ಅಂತ ಹೇಳಿ ಅಂತ ಕೇಳ್ದ. ಆಗ ಆ ಭಕ್ತ ಹೇಳ್ದ, ನೋಡಪ್ಪ ನಾನು ಮೊದಲು ಬರ್ತಾ ಇದ್ದಾಗ ಒಬ್ಬನೇ ಇದ್ದೆ, ನಿನಗೆ 10 ರೂಪಾಯಿ ಕೊಡ್ತಾ ಇದ್ದೆ, ಮದುವೆ ಆಯಿತು 5 ರೂಪಾಯಿಗೆ ಇಳಿಸ್ದೆ, ಮಗಳು ಹುಟ್ಟಿದ್ಲು 2 ರೂಪಾಯಿ ಕೊಟ್ಟೆ, ಈಗ ಒಬ್ಬ ಮಗ ಬೇರೆ ಹುಟ್ಟಿದಾನೆ 1 ರೂಪಾಯಿ ಅಂತ. ಆಗ ಭಿಕ್ಷುಕ ಏನು ಹೇಳ್ದ ಗೊತ್ತಾ, ಓ ಸ್ವಾಮಿ, ಹಾಗಾದ್ರೆ ನೀವು ನನ್ನ ದುಡ್ಡಿನಿಂದ ನಿಮ್ಮ ಸಂಸಾರವನ್ನು ನಿಭಾಯಿಸ್ತಾ ಇದ್ದೀರಿ, ಛೇ ಎಂಥ ಅನ್ಯಾಯ ಅಂತ ಅಂದ್ಬಿಟ್ಟ. ಭಗವಂತನು ಇಂಥ ಬುದ್ಧಿ ಕೊಟ್ಟಿದ್ದಾನೆಲ್ಲ ನಿಮಗೆ ಅಂತ ಹೇಳಿ ಅಂತ. ಆ ಒಳಗಡೆ ಇರೋ ದೇವರಿಗೆ ಈ ಭಿಕ್ಷುಕ ಹೊರಗಡೆಯಿಂದಲೇ ನಮಸ್ಕಾರ ಮಾಡ್ದ. ಅಂದ್ರೆ ಜನ ಹೇಗಿರ್ತಾರೆ ಅಂತಂದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಸೊಟ್ಟುಗಳಿರುತ್ತೆ ಅಂತ. ಅದಕ್ಕೆ ಏನ್ ಮಾಡಬೇಕು, ಪರಿಹಾರ ಏನು? ವೇದ ಮಂತ್ರ ಪರಿಹಾರವನ್ನು ಹೇಳುತ್ತೆ. ಮಾನೋ ದೀರ್ಘ ಅಭಿಶಂತ ಮಿಶ್ರಾಹ ಅಂತ ಹೇಳಿ ಅಂತ. ದೀರ್ಘವಾದ ಅಜ್ಞಾನಗಳು, ಅಂಧಕಾರಗಳು ನಮ್ಮನ್ನು ಆವರಿಸದಿರಲಿ ಅಂತ ಋಗ್ವೇದ 2ನೇ ಮಂಡಲದ 27ನೇ ಸೂಕ್ತದ 14ನೇ ಮಂತ್ರ. ಮಾನೋ ದೀರ್ಘ ಅಭಿಶಂತ ಮಿಶ್ರಾಹ ಅಂತ ಹೇಳಿ. ಅಂದ್ರೆ ದೀರ್ಘವಾದ ಅಜ್ಞಾನಗಳು ನಮ್ಮನ್ನು ಕಾಡದಿರಲಿ, ಆವರಿಸದಿರಲಿ ಅಂತ ಹೇಳಿ. ಅಷ್ಟೇನಾ? ಮುಂದೆ ಮತ್ತೆ ವೇದ ಹೇಳುತ್ತೆ, ಋಗ್ವೇದದ 3ನೇ ಮಂಡಲದ 39ನೇ ಸೂಕ್ತದ 7ನೇ ಮಂತ್ರ ಹೇಳುತ್ತೆ, ಜ್ಯೋತಿರ್ವೃಣೀತ ತಮಸೋ ವಿಜಾನನ್, ಜ್ಯೋತಿರ್ವೃಣೀತ ತಮಸೋ ವಿಜಾನನ್, ಅಂಧಕಾರದಿಂದ ದೂರ ಸರಿದು ಜ್ಞಾನ ಜ್ಯೋತಿಯನ್ನು ತುಂಬಿಸಿಕೋ ಅಂತ. ಅಂಧಕಾರದಿಂದ ದೂರ ಸರಿದು ಜ್ಞಾನ ಜ್ಯೋತಿಯನ್ನು ತುಂಬಿಸ್ಕೋ ಅಂತ. ಹಾಗಾಗಿ ಸೃಷ್ಟಿಯ ಸೊಟ್ಟುಗಳಿಂದ ಶುರುವಾಗಿ ಏನೇನು ಸೊಟ್ಟುಗಳಿದೆ ಅಂತ ಹೇಳಿ ಆ ರಹಸ್ಯಗಳು, ಕುತೂಹಲಗಳು, ನಮ್ಮ ಯೋಚನೆಗಳು, ಇದನ್ನೆಲ್ಲ ನೋಡ್ಕೊಂಡು ಹೋಯ್ತು ಅಂತಂದ್ರೆ ಭಗವಂತ ಅದೆಷ್ಟು ಸುಂದರವಾಗಿ ಈ ಸೃಷ್ಟಿಯನ್ನ ಮಾಡಿದಾನೆ. ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಥವಾ ವಿಫಲರಾಗಿದ್ದೀವಿ. ನಮ್ಮ ಜ್ಞಾನ ಶಕ್ತಿಯನ್ನ ಹೆಚ್ಚಿಸ್ಕೊಂತು ಅಂತಂದ್ರೆ, ಜ್ಞಾನ ಜ್ಯೋತಿಯನ್ನ ಹೆಚ್ಚಿಸ್ಕೊಂತು ಅಂತಂದ್ರೆ ಈ ಅಂಧಕಾರಗಳೆಲ್ಲ ಸರಿದು ಆ ಸೃಷ್ಟಿಯಲ್ಲಿರುವಂತಹ
ಯಾವುದೇ ಪದಾರ್ಥ ಇರಲಿ, ಆ ಪದಾರ್ಥದ ಅಂತರಂಗದಲ್ಲಿ ಒಳಹೊಕ್ಕು ನೋಡಿದಾಗ ಚಿನ್ನವನ್ನು ಹೇಗೆ ಉಪಯೋಗಿಸ್ಕೋಬಹುದು, ಕಬ್ಬಿಣವನ್ನು ಹೇಗೆ ಉಪಯೋಗಿಸ್ಕೋಬಹುದು, ತಾಮ್ರವನ್ನು ಹೇಗೆ ಉಪಯೋಗಿಸ್ಕೋಬಹುದು, ಇದೆಲ್ಲ ನಮಗೆ ಗೋಚರವಾಗುತ್ತೆ. ಹಾಗೇನೆ ಏನೇನೋ ಅನಾಹುತಗಳನ್ನು ಮಾಡಿಕೊಂಡ್ರೂ ಕೂಡ ಅದಕ್ಕೂ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಕ್ಷಮತೆಯನ್ನು ಇಟ್ಕೊಂಡಿದ್ದಾನೆ. ಕರೋನಾ ಬಂತು, ಅದಕ್ಕೊಂದು ವ್ಯಾಕ್ಸಿನ್ ಬಂತು. ಹೀಗೆ ಅವಾಗ ಕರೋನಾಗೆ ವ್ಯಾಕ್ಸಿನ್ ಬಂದಾಗ ಅದೆಷ್ಟು ಸಂತೋಷ ಆಗಿರುತ್ತಲ್ವ. ಆದರೆ ನಮ್ಮವ್ರನ್ನೆಲ್ಲ ಕಳ್ಕೊಂಡಾಗ ಅದೆಷ್ಟು ದುಃಖ ಆಗಿರುತ್ತಲ್ವ. ಹಾಗಾಗಿ ಚೆನ್ನಾಗಿ ಯೋಚನೆ ಮಾಡಿದರೆ ಅರ್ಧ ದೃಷ್ಟಿಯ ವಿವರ ಅಂತ ಹೇಳಿ ಅಂತ ಡಿ ವಿ ಜಿ ಹೇಳಿದ್ರಲ್ಲ, ಅದನ್ನ ಸಂಪೂರ್ಣ ಎಷ್ಟು ಸಾಧ್ಯವೋ ಅಷ್ಟು ನೋಡಿದಾಗ ಈ ಜಗತ್ತು ಅದು ಎಷ್ಟು ಸುಂದರ ಅಂತ ಹೇಳಿ ಅಂತ ಅನಿಸುತ್ತೆ. ಅದನ್ನು ನಾವು ಬಳಸ್ಕೊಂಡು ಸುಖ, ಸಂತೋಷ, ನೆಮ್ಮದಿ, ತೃಪ್ತಿ, ಆನಂದದಿಂದ ಇರೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.